ಸ್ವಾಗತ ಸುಸ್ವಾಗತ ನಮ್ಮ ಹೊಸ ಮನೆಗೆ ಹೊಸ ಬ್ಲಾಗಿಗೆ ಹೊಸ ಮನೆ ಹೇಳತ್ತಾರ ನೋಡ್ರಿ. ಬ್ಲಾಗ್ ಸ್ಟಾರ್ಟ್ ಆಗಿದೆ ಇವತ್ತು. ಸ್ಟಾರ್ಟ್ ಆಗೈತಿ ನಂದು ಏನು ಇವತ್ತು ಕಂಟೆಂಟ್ ಏನಂದ್ರೆ ಇವತ್ತು ಬೆಳಗಿಂದ ಏನು ತೋರಿಸ್ಬೇಕಂದ್ರೆ ನಾವು ಮೊದಲಿದ್ದಿಲ್ಲ ರೀ, ಅದು ಪೂರ್ತಿ ಮೊದಲು ಮನೆ ಇರ್ತಿದ್ದೆ, ಈ ಮನೆಗೆ ಇದ್ದೀವಿ. ಇಲ್ಲ ಅದು ಪೂರ್ತಿ ತೋರಿಸೋ ನೋಡ್ರಿ ಹೆಂಗೆ ಐತೆ ಅಂತಿಲ್ಲ. ಸ್ಟಾರ್ಟಿಂಗ್ಗೆ ಬಾಗಳ ಬರ್ತದೆ, ಮದ್ದಿನ ಬಾಗಳ. ಇಲ್ಲಿ ನೋಡಿದ್ದೀರಿ ನಂದು ಡೈಲಿ ಎಲ್ಲ ತೋರಿಸಿರ್ತಾರೆ ನಿಮಗೆ ಇದನ್ನೆಲ್ಲ ಮನೆಗಳು ಡೈಲಿ ಬಾಗಳ. ಈ ಕಡೆ 24x7 ನೀರು. ಇದು ಹಾಲ್ ರೀ ಗೈಸ್, ಮೊದಲು ಇದ್ದೇ ಇತ್ತು ಹಾಲ. ಇಲ್ಲೇ ಸೋಫಾ ಇತ್ತು, ಇಲ್ಲಿ ಸೋಫಾ ಇತ್ತು, ಇದೆಲ್ಲ ಸೋಫಾ ತೊಗೊಂಬಿಟ್ಟಿತ್ತು, ಯಾಕಂದ್ರೆ ಕುಂದಾಗ ಜಾಗ ಇರ್ತಿರ್ಕಿಲ್ಲ. ಇದೆಲ್ಲ ಹಂಗಿತ್ತು, ಸೇಮ್ ಹಂಗಿತ್ತು. ಮ್ಯಾಲೆ ಫ್ಯಾನ್ ಇತ್ತು, ಲೈಟ್ ಇತ್ತು, ಇಲ್ಲಿ ಪರ್ದೆಗಳಿದ್ದು. ತೋರ್ಸಂಗ ಬಾಗಳ ಸೌಂಡ್ ಮಾಡ್ತೀವಿ. ಇದು ಅಡುಗೆ ಮನೆ ನೋಡ್ರಿ, ಅಡುಗೆ ಮನೆ ನೋಡ್ರಲ್ಲ. ಇದು ದೇವ್ರ ಕೊಳೆ, ನಮ್ಮ ಸಂಕಷ್ಟರ ಗಣಪತಿ ಇದ್ದಾನೆ ನೋಡ್ರಿ. ಎಲ್ಲ ಬಾಂಡೆ ಸಾಮಾನು ಗಿಂಡ ಸಾಮಾನು ಎಲ್ಲ ಪ್ಯಾಕ್ ಆಗಿದ್ದು, ಇಲ್ಲೆಲ್ಲ ಹಂಗಿದ್ದು ನೋಡ್ರಿ. ಇಲ್ಲ ಟಿ ವಿ ಹಿಂಗಿತ್ತು, ಇದಷ್ಟೇ ಸೇಮ್ ಹಿಂಗೆ ಇತ್ತು ನಮ್ಮದು. ಟಿ ವಿ ಒಳಗೆ ಇತ್ತು, ಹಿಂಗೆ ಇತ್ತು ಸೇಮ್ ಇದೇ ಥರ ಇತ್ತು. ಇಲ್ಲ ಮ್ಯಾಲೆಲ್ಲ ಬುಕ್ ಇಕ್ಕೆಲ್ಲ ಇಟ್ಟಿತ್ತು. ಇದು ನಡಿಗೆ ನಮ್ಮ ಅಮ್ಮನ ರೂಮ್ ಇತ್ತಿದ, ಅಮ್ಮನ ರೂಮ್ ಐತಿ ನಡಕ ಅಮ್ಮಂದ ನೋಡ್ರಿ. ಇದೆಲ್ಲ ರೂಮ್ ಇದು ತುಂಬೈತಿ. ಇಲ್ಲಿ ಪಲಂಗಿತ್ತು, ಇಲ್ಲಿ ನೋಡ್ದ ಇನ್ನೊಂದು ಪಲಂಗ, ಇಲ್ಲಿ ಟೇಬಲ್ ಇಲ್ಲೇ, ಅದ್ರ ಬಾಜು ಟೇಜ್ರಿ. ಇದು ರೂಮ್ ತುಂಬಿತ್ತು, ಇಷ್ಟ ಸ್ಪೇಸ್. ಇದು ಎರಡು ಕಾಣತತ್ಲ, ಇದು ಎರಡು ಅರ್ಧ ಅಷ್ಟ ಸ್ಪೇಸ್ ಅಡ್ಡಾಡಕ್ಕೆ ಇದೆಲ್ಲ ತುಂಬಿಟ್ಟಿತ್ತು ನೋಡ್ರಿ. ಇದೆಲ್ಲ ಮ್ಯಾಲೆ ಅರ್ಬಿ ಹಾಸಿ, ಇಲ್ಲೆಲ್ಲ ಮ್ಯಾಲೆ ಹಾಸಿಗೆಗಳು. ಈ ಅರ್ಬಿಗಳು ಇದ್ದು ರೀ, ಇಲ್ಲೆಲ್ಲ ಅಜ್ಜನ ಏನದ ಅಜ್ಜನ ಲುಂಗಿ ಗಿಂಗಿ ಇದ್ದು ಎಲ್ಲ ಇಲ್ಲೆಲ್ಲ ಅರ್ಬಿ ಇದ್ದು. ಒಂದು 2 ರೋ ನನ್ನೂ ಇದ್ದು, ಉಳಿದಿದ್ದೆಲ್ಲ ಅವರು ಇದ್ದು ಅರ್ಬಿಗಳಿದ್ದು. ಮ್ಯಾಲೆಲ್ಲ ಸಾಮಾನು ಇಟ್ಟು ತೆಗ್ಗಂಟೆ ಸಾಮಾನು ಇಟ್ಟಿತ್ತು, ಸಾಮಾನು ತುಂಬಿತ್ತು ಎಲ್ಲ ಮ್ಯಾಲೆಲ್ಲ. ಈಗೇನಿಲ್ಲ ಕಾಣತತಿ. ಒಂದು ಹೊಸ ಚಪ್ಪಲಿ ಐತಿ ಇಲ್ರಿ, ಲಿಪ್ರೇಟ್ ಇಲ್ಲಿ ನಿಂತೈತಿ. ಮತ್ತು ಈ ರೂಮ್ ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ಇದು ಡೈನಿಂಗ್ ಹಾಲ್ ಅಂತೈತಿ. ಡೈನಿಂಗ್ ಹಾಲ್ ಇದಕ್ಕಿಲ್ಲ ನಮ್ದಿದೆ. ಈಗ ಎಲ್ಲ ಓದ್ಕೋ ಎಲ್ಲ ಇಟ್ಟಾರ. ಹೆಂಗಿತ್ತಪ್ಪ ಅಂದ್ರೆ ಜಾಗ ಇರ್ತಿರ್ಕಿಲ್ಲ ಈ ರೂಮ್ದಾಗ ಜಾಗ ಇರ್ತಿರ್ಕಿಲ್ಲ. ಇದೆಲ್ಲ ಡೈನಿಂಗ್ ಟೇಬಲ್ಲ ತುಂಬಿತ್ತು. ಇದು ಅರ್ಧಕ್ಕದ ಡೈನಿಂಗ್ ಟೇಬಲ್ ತುಂಬಿತ್ತು. ನಮ್ಮ ಮಮ್ಮಿ ಡೈನಿಂಗ್ ಟೇಬಲ್ ಕುಂದ್ರಾಕೆ ಇಟ್ಟಿರ್ಕಿಲ್ಲ, ಅದ್ರ ಮ್ಯಾಲೆ ಸಾಮಾನು ಇಟ್ಟಿದ್ರೆ ಹಂಗೆ ಐತಿ ಡೈನಿಂಗ್ ಟೇಬಲ್. ಇಲ್ಲಿ ಹಿಂಗೆ ಡೈನಿಂಗ್ ಟೇಬಲ್ ಇತ್ತು, ಇಷ್ಟ ಡೈನಿಂಗ್ ಟೇಬಲ್ ಇಟ್ಬಿಟ್ಟಿದ್ರು ಫುಲ್. ಇಲ್ಲೆಲ್ಲ ಸಾಮಾನುಗಳು ಇಲ್ಲಿ ರಾಟಿ ತುಂಬಿಟ್ಟಿತ್ತಲ್ಲ. ಇದು ಹಾಲ್ ತುಂಬ ಬಿಟ್ಟಿತ್ತು, ಸಾಮಾನು ಬಿಡ್ತೈತಿ ಇಲ್ಲೆಲ್ಲ. ಇದು ಅಡ್ಡಾಡೋಕ್ಕೆ ಜಾಸ್ತಿ ಫುಲ್ ತುಂಬಿಟ್ಟಿತ್ತು. ಓವರಾಗಿ ಸಾಮಾನು ತಂದು ಬಿಟ್ಟಿದ್ರು, ತುಂಬಿಟ್ಟಿತ್ತು. ಇಲ್ಲೆಲ್ಲ ಮ್ಯಾಲೂ ಸಾಮಾನು ತುಂಬಿದ್ದು, ತೆಗ್ಗಂಟೆ ಸಾಮಾನು ತುಂಬಿಟ್ಟಿದ್ದು. ಸಾಮಾನುಗಳು ತಂದು ಬಿಟ್ಟಾರು, ಸಾಮಾನು ಇರ್ತಿರ್ಕಿಲ್ಲ. ಇಲ್ಲೇನಿಲ್ಲ, ಪಲಂಗ್ ಇರ್ತಿರ್ಕಿ. ಇಲ್ಲಿ ಇದು ರೂಮ್ ಎಲ್ಲ ಖುಲ್ಲ ಇರ್ತಿತ್ತು, ಯಾಕಂದ್ರೆ ಆರಾಮ್ ನಾವು ಮೊದಲು ಮಕ್ಕೋತಿದ್ವಿ, ನಾನು ನಮ್ಮ ಮಮ್ಮಿ ನಮ್ಮ ಪಪ್ಪ ನಮ್ಮ ತಂಗಿ. ಇಲ್ಲಿ ಮಸ್ತ್ ದೊಡ್ಡದಿರ್ತಿತ್ತು. ಆಮೇಲೆ ನಾವು ಆರಾಮ್ ಹೊರಗೆ ಮಕ್ಕೋಗತ್ವಿ, ಸಿಂಗಲ್ಲ. ಇಲ್ಲಿ ನಮ್ಮ ಮಮ್ಮಿ ಸೀರೆಗಳಿದ್ದರು ಗೈಸ್. ಇಮ್ಯಾಜಿನ್ ಮಾಡ್ಕೋತೀರಿ ನೀವು, ಇಷ್ಟು ಸೀರೆ ಇದೆಲ್ಲ ತುಂಬ ಒಬ್ಬರದ ರ್ಯಾಕ್, ಇದೆಲ್ಲ ತುಂಬ ಒಬ್ಬರದ. ನಮ್ಮ ಅವ್ವನ ಸೀರೆ ರ್ಯಾಕ್ ರೀ ಇದೆಲ್ಲ. ಇದೆಷ್ಟು 1 2 3 4 ರೋ ಕಾಣತ್ತಲ್ಲ. 4 ರೋದಾಗ ನಮ್ಮ ಅವ್ವನ ಸೀರೆ ಇದ್ದು, 4 ರೋದಾಗ ನಮ್ಮ ಅವ್ವನ ಸೀರೆ ರೀ. 4 ರೋದಾಗ ವಿಚಾರ ಮಾಡಿರಿ ನೀವು, 4 ರೋದಾಗ ಸೀರೆಗಳು. ಮತ್ತು ಇಲ್ಲೂ ಸೀರೆ ಇರ್ತಿದ್ದು, ಇಲ್ಲೂ ಸೀರೆ ಬಾಲೆ ಇವೇ ಆಡ್ರ ಸೀರೆನ ಏನು ಮಾಡ್ತಾರೆ ಇಲ್ರಿ, ಸೀರೆನ ತುಂಬ್ತಿದ್ದು ಎಲ್ಲ. ಮತ್ತು ಇಲ್ಲಿ ಬಂದರೆ ಇಲ್ಲಿ ಐಟಮ್ಸ್ ಇದ್ದು, ಬಾಂಡೆ ಐಟಮ್ಸ್ ಅದೇನರ ಕೊಟ್ಟಿದ್ದು, ಏನರ ಕಾಜಿನ ಐಟಮ್ಸ್ ಇರ್ತಾವಲ್ಲ ಅಂತ ಇಟ್ಟಿಲ್ಲ, ಉಪಯೋಗಿಸ್ಬಾರ್ದು ಅಂಥೇಳಿ ಈ ಬುಕ್ ಇಟ್ಟಾರ ನೋಡ್ರಿ. ಹಂಗಿದ್ದು ಎತ್ಲಕ್ಕೆ ಬಂದ್ರೆ ಐತ್ಲ ನೋಡ್ರಿ, ನಾನು ಕಾಣತ್ತೇನೆ. ಮತ್ತು ಬಾತ್ರೂಮ. ಅಯ್ಯೋ ಯಾಕ ಇಷ್ಟ, ಯಾಕಂದ್ರೆ ಜಾಸ್ತಿ ತೋರಿಸೋಂಗಿಲ್ಲ, ಅದನ್ನೇ ತೋರಿಸಿದ್ರೆ ಎಲ್ಲರ ಮನ್ಯಾಗ ಒಂದೇ ಇದ್ದಿತ್ತೆ. ಇಷ್ಟು ನೋಡ್ರಿ, ಇಷ್ಟು ಒಂದು ಎಲ್ಲ ಸಾಮಾನು ತಂದಿದ್ದು ಬಿಟ್ಟಿದ್ದು ತೆಗ್ಗಂಟ್ಲೆ ಇದಾಗಿತ್ತು ನೋಡ್ರಿ. ಸಾಮಾನು ಇದೊಂದೇ ವಿಷಯ ಇದ್ದಂಗೆ ಹೌದು ನಂಗೆ. ಮತ್ತು ಮ್ಯಾಲೆ ಅಂತ ಹೇಳಿಲ್ಲ ನಿಮ್ಗೆ, ಮ್ಯಾಲೂ ಹಂಗೆ ಇತ್ತು ಬಾಲೆ. ಮ್ಯಾಲೆಲ್ಲ ಸಾಮಾನು ಇಟ್ಟಿದ್ರು. ಇಲ್ಲಿ ಒಂದರ ಸೂಟ್ಕೇಸು ಅವು ಬಿಟ್ಟಿದ್ರು. ಯಾವಾಗ ವೀಡಿಯೋ ಮಾಡಿದ ಬೈಕ್ ಇರ್ತೈತೆ ನಾ ಮನೆಗೆ ಹೋಗ್ತೀವಿ, ಯಾಕಂದ್ರೆ ನಾನು ಮನೆಗೆ ಗದ್ದ ಗೊತ್ತಾಗ್ಬಿಡ್ತಿತ್ತು. ಅವಾಗ ಸೀರೆ ನಮ್ಮ ಸೀರೆ ತೋರಿಸ್ತಿದ್ವಿ, ಇಷ್ಟೊಂದು ಸೀರೆ ಯಾರ್ದಾರ ಇರ್ತಾವಲ್ಲ ಅಂತೇಳಿ. ಆ ಪರಿ ಸೀರೆ ಇದ್ದಿಲ್ಲ ನಿಮಗೆ ಗೊತ್ತಿಲ್ಲ, ತೋರಿಸಿದ್ನಂದ್ರೆ ನೀವು ಅಂತಿದ್ರಿ ಈ ಪರಿ. ಇಲ್ಲೂ ಸೀರೆ, ಇಲ್ಲೂ ಸೀರೆ, ಇಲ್ಲೂ ಸೀರೆ, 4 ಸೀರೆ. ಮೊದಲು ದಂಗಾದ ಮಾರ ಇಟ್ಟುಕೊಂಡು ಸೀರೆ ಏನು ಮತ್ತು ನಮ್ಮ ಹೊಸ ಮತ್ತು ಓದ್ತಿದ್ಲ ಹಂಗೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೀರೆ ಹುಚ್ಚ ನಮ್ಮ ಅವಾಗ ನೋಡ್ರಿ. ಮತ್ತು ಹಿಂದೆ ಅರ್ಬಿ ಹಿಡಿತಿತ್ತು. ಏನೋ ಸೋಮವಾರ ಅಂತ ಬರ್ತಾರಿಪ್ಪ ಇಲ್ಲಿ, ಸೋಮವಾರ. ಮತ್ತು ಪಡೆದೇ ಇದ್ದು ಈ ಟೇಬಲಿಗೆ ಓದಾಗಿದ್ದಾಕಂತ ಬುಕ್ಗಳು ಇಟ್ಟಾರೆಲ್ಲ ತೆಗ್ಗಂಡ್ಲೆ.
ಗಂಟ್ಲೆಲ್ಲ ಸ್ವಲ್ಪ ಇಟ್ಟಾರ. ಈಗ ಇದೈತಿ ಆರಾಮ್ ಕುಂದ್ರಾಕಿದ ಜೂಲ, ಹಿಂದೊಳಗೆ ಜೂಲ. ಕನ್ನಡದಾಗ ನನಗೂ ಗೊತ್ತಾವತ್ತು ಏನು ಅಂತಾರೆ ಇದಕ್ಕಂತ. ಅಕ್ಕ ಅಯ್ಯೋ ತಿರ್ಗಾಕತ್ತಂತ ತಲೆ ಒಂಥರ ಹಾಕಂತ ಇದು ಹಿಂಗಿತ್ರಿಪ್ಪ. ಹೆಂಗಿತ್ತು ಅಂದ್ರೆ ಇದೆಲ್ಲ ಸೋಫಾ ತುಂಬಿಟ್ಟಿತ್ತು. ಈ ಕಡೆದೆಲ್ಲ ಸೋಫಾನ ಹಿಂಗೆ ಉದ್ದೆಲ್ಲ ಸೋಫಾ ಆಗಿಬಿಟ್ಟಿತ್ತು. ಫುಲ್ ಸೋಫಾ ಕಾಣೋದು ಕಡೆಗೆ ಸೋಫಾ ಅವಾಗಿಬಿಟ್ಟಿದ್ದು ಹಿಂಗೆ ಉದ್ದ. ಇಲ್ಲಿ ಟಿ ವಿ ಆರಾಮ್ ಇಲ್ಲೇ ಮಕ್ಕೋತಿದ್ನ. ಟಿ ವಿ ನೋಡ್ಕೊಂತ ಬರೀ ಇಲ್ಲೇ ಮಕ್ಕೋದು, ಆರಾಮ್ ಇಲ್ಲೇ ಮಕ್ಕೊಂಡ್ಬಿಡ್ದು. ಅಪ್ಪ ಸೋಫಾದ ಪರಿಸ್ಥಿತಿ ಹಿಂಗಿತ್ತು. ತೆಲುಗುಂಬ ಹಿಂಗಾಗಿತ್ತು. ಮುಖ ಹಂಗೆ ಇತ್ತು. ಇವತ್ತಿನ ನಂದು ಹೇಳಿಲ್ಲ ನಿಮ್ಗೆ ಹಳೆ ಹೋಮ್ ಟೂರ್ ಅಂತ. ಹೆಂಗೆ ಅನ್ನಿಸ್ತು ಹಳೆ ಮನೆ ಹೋಮ್ ಟೂರ? ಎಲ್ಲ ಚಲೋ ಅನಿಸ್ತಂದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಹೋಗೋಕ್ಕಿಂತ ಮೊದಲು ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಮತ್ತು ಯಾರು ಡೈಲಿ ನೋಡ್ತಾರೆ ಅವರು ಲೈಕ್ ಮಾಡಿರಿ. ಡೈಲಿ ನೋಡೋರು ಜಾಸ್ತಿ ಲೈಕ್ ಮಾಡಿರಿ. ಡೈಲಿ ನೋಡೋದು ನಡೀತೈತೆ. ಮತ್ತು ಕಾಮೆಂಟ್ ಹಾಕಿರಿ ಚಲೋ ಅನಿಸ್ತಂದ್ರೆ. ಮತ್ತು ನಾನು ಸಿಗ್ತೀನಿ. ಎಲ್ಲರೂ ನೋಡ್ತಾಯಿರಿ ನನ್ನ ಬ್ಲಾಗ್ಸ್ ಡೈಲಿ. ಎಲ್ಲರೂ ಊಟ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.